ಕಾಲಭೈರವನಿಗೆ ವಿಶೇಷ ಪೂಜೆಯನ್ನು ಖುದ್ದಾಗಿ ನರೇಂದ್ರ ಮೋದಿ ಅವರೇ ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಆರತಿ ಎತ್ತೋದ್ರಿಂದ ಹಿಡಿದು ಪುಷ್ಪಾರ್ಚನೆ ಮಾಡೋ ತನಕ ನರೇಂದ್ರ ಮೋದಿ ಅವರು ತಮ್ಮ ಅಪಾರ ದೈವ ಭಕ್ತಿಯನ್ನು ತೋರಿಸ್ತಾ ಇರುವಂತಹ ಸಂದರ್ಭ. ಖುದ್ದಾಗಿ ಪೂಜೆ ಸಲ್ಲಿಸ್ತಾ ಇರಬೇಕಾದ್ರೆ ಹಿಂಬದಿಯಿಂದ ನಿಮಗೆ ಮಠದ ಆವರಣದಲ್ಲಿರುವಂತಹ ಮಕ್ಕಳು ನಿರಂತರವಾಗಿ ವೇದ ಘೋಷ ಮಂತ್ರಗಳನ್ನು ಪಠಿಸ್ತಾ ಇರುವಂತಹ ಶಬ್ದ ಕೂಡ ಕೇಳಿಸ್ತಾ ಇದೆ. ಈ ಕಾಲಭೈರವನಿಗೂ ನರೇಂದ್ರ ಮೋದಿಯವರಿಗೂ ಅವಿನಾಭಾವ ಸಂಬಂಧ, ಅಪಾರವಾದಂತಹ ನಂಬಿಕೆ, ಭಕ್ತಿ ದೇವರಲ್ಲಿದೆ. ನರೇಂದ್ರ ಮೋದಿ ಅವರು ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇರುವಂತಹ ಸಂದರ್ಭ ಇದು. ವಿಶೇಷ ಆಸಕ್ತಿ ದೇವಸ್ಥಾನದ ಬಗ್ಗೆ ಇತ್ತು. ಅತ್ಯದ್ಭುತ ವಾಸ್ತುಶಿಲ್ಪದಿಂದ ಕೆತ್ತಲಾಗಿರುವಂತಹ ಮಂದಿರದ ಉದ್ಘಾಟನೆಗೆ ಬರೋಕ್ಕೂ ಮುಂಚೆ ಕಾಲಭೈರವನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಿವ ಮತ್ತು ರಾಮ ಎರಡೂ ದೇವರ ಬಗ್ಗೆ ನನಗೆ ಅಪಾರವಾದಂತಹ ನಂಬಿಕೆ, ಭಕ್ತಿ ಇದೆ ಮತ್ತು ನನ್ನ ಸಂಕಲ್ಪ ಯಾವಾಗಲೂ ಕೂಡ ಈ ಎರಡೂ ದೇವರಲ್ಲಿ ಕೂಡ ತುಂಬ ಸಮತೋಲಿತವಾಗಿರುತ್ತೆ ಅನ್ನೋದನ್ನು ನರೇಂದ್ರ ಮೋದಿ ಅವರು ಹಿಂದೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡಿದಂತಹ ಸಂದರ್ಭದ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗಾ ವಾಸ್ತುಶಿಲ್ಪದ ಸಮ್ಮಿಶ್ರಣ ಇರುವಂತಹ ಮಂದಿರವನ್ನು ಬಾಲಗಂಗಾಧರನಾಥರ ಸ್ಮೃತಿ ಮಂದಿರ ಅಂತ ಕೂಡ ಇದನ್ನು ನಾವು ಕರಿಬಹುದು. ಯಾಕಂದರೆ ಅವರ ನೆನಪುಗಳನ್ನು ಸಾರಿ ಸಾರಿ ಜಗತ್ತಿಗೆ ಹೇಳುವಂತಹ ಮಂದಿರ, ಅವರ ಗದ್ದುಗೆಯ ಮೇಲೇನೆ, ಅಂದರೆ ಅವರ ಸಮಾಧಿ ಸ್ಥಳದ ಮೇಲೇನೆ ನಿರ್ಮಾಣ ಆಗಿರುವಂತಹ ಅತ್ಯದ್ಭುತ ಮಂದಿರದ ಉದ್ಘಾಟನೆ ಆಗಿರುವಂತಹ ಸಂದರ್ಭವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನೀನು ಸ್ವಲ್ಪ ಹೊತ್ತಲ್ಲಿ ಜನರನ್ನು ಉದ್ದೇಶಿಸಿ, ಭಕ್ತಾದಿಗಳನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಲಿಕ್ಕಿದ್ದಾರೆ. ಈ ಬೆಟ್ಟದ ಮೇಲೆ ಕಲ್ಲುಗಳಲ್ಲಿ, ಅದು ಕೂಡ ದೈತ್ಯಾಕಾರದ ಕಲ್ಲುಗಳನ್ನು ತಂದು ಅದರಲ್ಲಿ ಒಂದು ಶಿಲ್ಪ ಕೆತ್ತೋದು ಸವಾಲಿನ ಕೆಲಸ. ಕೇವಲ ಕಾಲಭೈರವ ಒಲಿದ್ರೆ ಮಾತ್ರ ಸಾಧ್ಯ ಇದೆ ಆ ಕೆಲಸ ಅನ್ನೋದನ್ನು ಮಠ ನಂಬುತ್ತೆ, ಆಸ್ತಿಕ ವರ್ಗ ನಂಬುತ್ತೆ. ಸೊ ಅದರ ಅನೇಕ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದೊಂದು ಕಲ್ಲುಗಳಲ್ಲೂ ಕೂಡ ಶ್ರೇಷ್ಠವಾದಂತಹ ಕೆತ್ತನೆ ಕೆಲಸ ಆಗಿದೆ. ವಾಸ್ತುಶಿಲ್ಪಕ್ಕೆ ಮತ್ತೊಂದು ಅದ್ಭುತವಾದಂತಹ ಉದಾಹರಣೆಯಾಗಿ ಈ ಮಂದಿರ ಕಾಣೋದಕ್ಕೆ ಸಿಗ್ತಾ ಇದೆ. ಮತ್ತು ಇನ್ನಷ್ಟು ಜನರನ್ನು ಆಧ್ಯಾತ್ಮಿಕ ಶಕ್ತಿ ವೃದ್ಧಿಸ್ಕೊಳ್ಳೋದಕ್ಕೆ ಈ ಭೈರವೈಕ್ಯ ಮಂದಿರ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅನ್ನೋದು ನಂಬಿಕೆ. ಸಾಮಾನ್ಯವಾಗಿ ಲಿಂಗಾಯತರಲ್ಲಿ ಸ್ವಾಮೀಜಿಗಳು ಯಾರಾದರೂ ಲಿಂಗೈಕ್ಯರಾದಾಗ ಲಿಂಗೈಕ್ಯ ಅಂತೀವಿ. ಅದೇ ರೀತಿ ನಾಥ ಪರಂಪರೆಯಲ್ಲಿ ಸ್ವಾಮೀಜಿಗಳು ದೈವಾಧೀನರಾದಾಗ ಅವರನ್ನು ಭೈರವೈಕ್ಯ ಅಂತ ಅಂತೀವಿ. ಸೊ ಭೈರವೈಕ್ಯ ಮಂದಿರದ ಲೋಕಾರ್ಪಣೆಯನ್ನು ಖುದ್ದಾಗಿ ನರೇಂದ್ರ ಮೋದಿ ಅವರೇ ಬಂದು ನೆರವೇರಿಸಿದಂತಹ ಸಂದರ್ಭವನ್ನು ನೀವು ದೃಶ್ಯಾವಳಿಗಳ ಸಮೇತ ನೋಡ್ತಾ ಇದ್ದೀರಾ. ಹಾಗೆ ಈ ಸಂದರ್ಭದಲ್ಲಿ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸಾಥ್ ಕೊಟ್ಟರು. ಜೊತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಶ್ರೀಗಳು, ನಿರ್ಮಲಾನಂದನಂಥ ಶ್ರೀಗಳು ಕೂಡ ಅಲ್ಲಿದ್ದನ್ನು ಗಮನಿಸ್ತಾ ಇದ್ರಿ ನೀವು. ಆಲ್ಮೋಸ್ಟ್ ಒಂದು 10 ವರ್ಷಗಳಿಂದ ಕೂಡ ಇಲ್ಲಿ ಕುಸುರಿ ಕೆಲಸ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ನೆರವೇರಿಸ್ಕೊಂಡು ಬರಲಾಗ್ತಾ ಇತ್ತು. ಇನ್ಫ್ಯಾಕ್ಟ್ 2013ರಲ್ಲಿ ಯಾವಾಗ ಬಾಲಗಂಗಾಧರನಾಥ ಶ್ರೀಗಳು ದೈವಾಧೀನರಾದರೂ ಆಗ್ಲಿಂದಲೇ ಇಲ್ಲೊಂದು ಭೈರವೈಕ್ಯ ಮಂದಿರ ಆಗಬೇಕು ಅನ್ನೋದು ಭಕ್ತರ ಒತ್ತಾಸೆ ಆಗಿತ್ತು. ಆಸೆ, ಕನಸು ಕೊನೆಗೂ ಕೂಡ ಈಡೇರಿದೆ. ಶ್ರೀಗಳ ಪ್ರತಿಯೊಂದು ಕನಸು ಮತ್ತು ಅವರ ಹಾರೈಕೆಗಳು ಈ ಮಂದಿರದ ಮೂಲಕ ಜೀವಂತವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ಆಧ್ಯಾತ್ಮಿಕ ಪರಂಪರೆಯ ಸಜೀವ ಸಾಕ್ಷಿ, ಜೀವಂತ ಸಾಕ್ಷಿ ಈ ಮಂದಿರ ಅಂತ. ಇಲ್ಲಿಂದ ನೇರವಾಗಿ ಭಕ್ತಾದಿಗಳನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಕಾಲಭೈರವನಿಗೂ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧದ ಬಗ್ಗೆ ಪ್ರಾಬಬ್ಲಿ ಅವರು ಪ್ರಸ್ತಾಪ ಮಾಡಬಹುದು, ನಿರೀಕ್ಷೆ ಮಾಡೋಣ. ಇದು ಮುಗಿದ ನಂತರ ತಮಿಳುನಾಡಿನ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೇಳಿ ಡೈರೆಕ್ಟಾಗಿ ತೆರಳುತ್ತಾರೆ. ಸೊ ಇದು ಕಾರ್ಯಕ್ರಮದ ಪಟ್ಟಿಯಾಗಿತ್ತು. ಶ್ರೀಗಳ ಸ್ಮೃತಿ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಸ್ಮೃತಿ ಮಂದಿರದ ಅರ್ಥ ನೆನಪುಗಳ ಸ್ಮರಣಾರ್ಥ ಅಂತ, ನೆನಪಿನ ಸ್ಮರಣಾರ್ಥ ಅಂತ. ಸೊ ಇಲ್ಲಿ ಅದರ ಉದ್ಘಾಟನೆ ಕೂಡ ಆಗಿದೆ. ಬಹಳ ನಿರೀಕ್ಷಿತವಾದಂತಹ ಕಾರ್ಯಕ್ರಮ ಇದು. ನಾಥ ಪರಂಪರೆಯ ಪ್ರಮುಖ
ಸ್ಥಾಪಕರಲ್ಲಿ ಒಬ್ಬರು ಅಂತ ಹೇಳಿದ್ರೆ ಗೋರಕ್ಷಕನಾಥರು. ಸೊ ಅವರು ಇಲ್ಲಿಗೆ ಬಂದು ತಪಸ್ಸು ಮಾಡಿದ್ರು. ಇಲ್ಲಿ ಬಂದು ನೀವು ಒಂದ್ಸಲ ಈ ಟೆಂಪಲ್ಗಳನ್ನು ವಿಸಿಟ್ ಮಾಡಿದ್ರೆ ಸಾಕು, ಅಖಂಡ ಜ್ಯೋತಿ ಅನ್ನೋದು ನಿಮ್ಮ ಜೀವನದಲ್ಲೂ ಬೆಳಗುತ್ತೆ ಅನ್ನೋದು ಮಠದ ನಂಬಿಕೆ. ಕಾಲ ಕಾಲಕ್ಕೆ ಆಸ್ತಿಕರು ಕೂಡ ಅದನ್ನೇ ಹೇಳ್ತಾ ಬಂದಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಶ್ರೀಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದ ಚಿತ್ರಣವನ್ನು ಕೂಡ ನೀವು ಈಗ ನೋಡ್ತಾ ಇದ್ದೀರಾ. ಭೈರವೈಕ್ಯ ಮಂದಿರದ ಒಳಗೆ ಶ್ರೀಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬಾಲಗಂಗಾಧರನಾಥ ಸ್ವಾಮೀಜಿಗಳು ಕೇವಲ ಆಧ್ಯಾತ್ಮಿಕ ಗುರುಗಳು ಮಾತ್ರ ಆಗಿರಲಿಲ್ಲ, ಆಧುನಿಕ ಕರ್ನಾಟಕ ನಿರ್ಮಾಣದಲ್ಲಿ ಅವರ ಪಾತ್ರ ಅತಿ ದೊಡ್ಡದು. ಈ ಕಾರಣಕ್ಕೋಸ್ಕರ ಗಣ್ಯಾತಿ ಗಣ್ಯರು ಎಲ್ಲರೂ ಯಾರೇ ಕರ್ನಾಟಕಕ್ಕೆ ಬಂದರೂ ಕೂಡ ಒಂದು ಸಲ ಈ ಮಠವನ್ನು ನೆನಪಿಸ್ಕೊಳ್ತಾರೆ, ಸಾಧ್ಯ ಆದವರು ಹೋಗ್ತಾರೆ. ಸೊ ಮೊದಲ ಪ್ರಧಾನಿ ಹುದ್ದೆಯಲ್ಲಿರಬೇಕಾದ್ರೇ ಈ ಮಂದಿರಕ್ಕೆ ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡಂತಹ, ಮಠಕ್ಕೆ ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡಂತಹ ಮೊದಲ ಪ್ರಧಾನಿ.